ಇವತ್ತು 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾನು ತಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ದೇನೆ. ತಮ್ಮ ಆಶೀರ್ವಾದವನ್ನ ಕೋರಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಈಗಾಗಲೇ ನನಗೆ ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನ ಮಾಡಿದ್ದೀರಿ. ನಾನು ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡ್ತಾ ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿ, ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಸಹೋದರನಾಗಿ, ನಿಮ್ಮ ಮಗನಾಗಿ ಅನೇಕ ಬಾರಿ ಗ್ರಾಮ ಪಂಚಾಯಿತಿಗಳಿಗೆ ಬಂದು ಭೇಟಿಯನ್ನ ಕೊಟ್ಟು ನಿಮ್ಮೆಲ್ಲರ ಕಷ್ಟ ಸುಖಗಳನ್ನ, ಈ ಭಾಗದ ಎಲ್ಲ ಅನೇಕ ಸಮಸ್ಯೆಗಳನ್ನ ಚರ್ಚೆ ಮಾಡಿ ನನ್ನ ಕೈಲಾದ ಮಟ್ಟಿಗೆ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೆ. ಬಹುಶಃ ಈ ಭಾಗದಲ್ಲಿ ಅನೇಕ 2-3 ಸೇತುವೆಗಳು ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಇವತ್ತು ಆ ಎಲ್ಲ ಸೇತುವೆಗಳನ್ನ ಮಾಡಿದ್ದೇವೆ. ಅನೇಕ ರಸ್ತೆಗಳನ್ನ ಮಾಡಿಸಿಕೊಟ್ಟಿದ್ದೇನೆ. ಆ ಸೇತುವೆಗಳಿಗೆ ಅಪ್ರೋಚ್ ರೋಡ್ ಒಂದು ಮಾಡಬೇಕಾಗಿದೆ, 1-2 ಕಡೆ. ಅದನ್ನು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಲ್ಯಾಂಡ್ ಅಕ್ವಿಷನ್ ಮಾಡಿ ಅದನ್ನು ಕೂಡ ಸಂಪೂರ್ಣಗೊಳಿಸುವಂತಹ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ. ಸಿದ್ದೇನಹಳ್ಳಿ ಸೇತುವೆ, ವಾಟರ್ಕುಪ್ಪೆ ಸೇತುವೆ, ನಿಮ್ದಳ್ಳಿ ರಸ್ತೆ ಸೇತುವೆ ಕೂಡ ನಡೀತಾ ಇದೆ. ಸಿಂಗ್ಸಂದ್ರ ಸೇತುವೆ ನಡೀತಾ ಇದೆ. ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈಗ ನಮ್ಮ ಸರ್ಕಾರ ಬಂದ ಮೇಲೆ, ತಮ್ಮ ಆಶೀರ್ವಾದದಿಂದ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ನಾನು ಕೂಡ ಈ ಕೆಲಸ ಕಾರ್ಯಗಳು ಏನೇನು ಆಗಬೇಕು, ಸುಮಾರು ರಾಮನಗರ ವಿಧಾನಸಭಾ ಕ್ಷೇತ್ರ 1ರಲ್ಲೇನೆ ಸುಮಾರು 1,000ಕ್ಕೂ ಹೆಚ್ಚು ಕೋಟಿಗಳನ್ನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮೋದನೆಯನ್ನು ಮಾಡಿಕೊಂಡಿದೆ. ಇವತ್ತು ರಸ್ತೆ ಮತ್ತು ಸೇತುವೆಗಳಿಗೆ ಅಂತ ಹೇಳಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 200 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದೇವೆ. ಇವತ್ತು ಕುಡಿಯೋ ನೀರಿನ ಯೋಜನೆ ಮಾಡಬೇಕು ಅಂತ ಹೇಳಿ ಈ ಭಾಗದಲ್ಲಿ ನೀವೆಲ್ಲರೂ ಕೂಡ ಗ್ರೌಂಡ್ ವಾಟರ್, ಬೋರ್ವೆಲ್ ನೀರು ಕುಲುಷಿತ ಆಗಿದೆ ಅಂತೇಳಿ ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಿಸಿದ್ದಾರೆ. ಈಗ ಅದಕ್ಕಿಂತ ಮುಂದೆ ಹೆಜ್ಜೆ ಮುಂದೆ ಹೋಗಿ ಇವತ್ತು ನಿಮ್ಮೆಲ್ಲ ಹಳ್ಳಿಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಆದೇಶ ಮಾಡಿದ್ದಾರೆ. ಅವರು ತಮ್ಮ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. PWSSB ಕಾವೇರಿ ಕುಡಿಯುವ ನೀರಿನ ಯೋಜನೆ ಅವರ ಹತ್ರ ಇದೆ. ಅವರು ಈಗ ಆದೇಶ ಮಾಡಿದ್ದಾರೆ, ಆರೋಹಳ್ಳಿ ಹತ್ರ ಇರುವಂತ PWSSB ಇಂದ ಎಲ್ಲ ಹಳ್ಳಿಗಳಿಗೆ ಕಾವೇರಿ ನೀರನ್ನ ಕೊಡ್ಲಿಕ್ಕೆ ನಿಮ್ಮ ಮನೆ ಮನೆಗೆ, ನಿಮ್ ಕೊಟ್ಗಾಲ್ ಪಂಚಾಯಿತಿನೂ ಸೇರಿದಂತೆ, ಮುದವಾಡಿ ಪಂಚಾಯಿತಿನೂ ಸೇರಿದಂತೆ ಕಾವೇರಿ ನೀರನ್ನ BWSSB ನೀರನ್ನ ನಿಮ್ಮ ಮನೆ ಮನೆಗೆ ಕೊಡುವಂತ ಕೆಲಸಕ್ಕೆ ಸುಮಾರು 300 ಕೋಟಿ ರೂಪಾಯಿ ಯೋಜನೆಯನ್ನ ಮಂಜೂರಾತಿಯನ್ನು ಮಾಡಿಸಿ ನಾವು ಟೆಂಡರ್ ಅನ್ನ ಕರೆಸಿದ್ದೇವೆ. ಕೆಲವರೆಲ್ಲ ಮುಖ್ಯಮಂತ್ರಿ ಆಗಿದ್ರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಅಂದ್ರೆ ಅವ್ರಿಗೆ ವೋಟ್ ಬೇಕಷ್ಟೇ, ಕೆಲಸ ಮಾಡೋದು ಬೇಕಾಗಿರಲಿಲ್ಲ. ಆದ್ರೆ ಇವತ್ತು ಈ ತಾಲೂಕಿನ ಈ ಭಾಗದ ರೈತರು ಜನರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಒಂದ್ ಕಡೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಮತ್ತೊಂದು ಕಡೆ ನಿಮ್ಮ ಕೆರೆಗಳು ಏನಿದೆ, ಈ ಪಂಚಾಯತಿನಲ್ಲಿ ಸುಮಾರು 8 ಕೆರೆಗಳು, ಆ 8 ಕೆರೆಗಳನ್ನ ತುಂಬಿಸಲಿಕ್ಕೆ ಈಗ ನಾನು ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ಗಳಿಗೆ ತಿಳಿಸಿದ್ದೇನೆ. ಎಲ್ಲ ಕೆರೆಗಳನ್ನ ತುಂಬಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡುವಂತ, ಅಂತರ್ಜಲವನ್ನು ವೃದ್ಧಿ ಮಾಡುವಂತ ಕೆಲಸ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದ
ಅವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ನಾನಿಲ್ಲಿ ಬಂದಿದ್ದೆ. ಬಂದು ಅಧಿಕಾರಿಗಳ ಜೊತೆ ಬಂದಂತ ಸಂದರ್ಭದಲ್ಲಿ ಅನೇಕ ಸಾರಿ ಬಂದಿದ್ದೇನೆ. ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇಲ್ಲೆಲ್ಲ ಜಮೀನ್ ಮಂಜೂರಾಗಿದೆ, ಪಿ ನಂಬರ್ಗಳಿದೆ, ದುರಸ್ತಿ ಮಾಡಿಕೊಡಿ ನನಗೆ ಅಂತ ಹೇಳಿ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸರ್ವೆ ಕೆಲಸ ಪ್ರಾರಂಭವಾಗಿದೆ. ರಾಮನಗರ ಜಿಲ್ಲೆನಲ್ಲಿ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ 60 ಜನ ಸರ್ವೇಯರ್ಗಳು ಇವತ್ತು ಹಳ್ಳಿಯನ್ನ ಅಳತೆ ಮಾಡ್ತಾ ಇದ್ದಾರೆ. ರೈತರ ಜಮೀನನ್ನ ಅಳತೆ ಮಾಡಿ ಪಿ ನಂಬರ್ಗಳನ್ನ ದುರಸ್ತಿ ಮಾಡಲಿಕ್ಕೆ ಈಗಾಗಲೇ 9,000 ರೈತರ ಜಮೀನನ್ನ ಅಳತೆ ಮಾಡಿದ್ದಾರೆ. 9,000 ಪಿ ನಂಬರ್ಗಳನ್ನ ಅಳತೆ ಮಾಡಿದ್ದಾರೆ. ಇನ್ನು 1 ವರ್ಷಗಳ ಕಾಲ ಈ ಸರ್ವೆ ಕಾರ್ಯ ನಡೀತದೆ. ನಾನು ನಿಮ್ಗೆ ಒಂದು ಭರವಸೆಯನ್ನ ಕೊಡ್ತೇನೆ. ಇವತ್ತು ಸರ್ವೆ ಇಲಾಖೆಯಿಂದ ಏನು ತೊಂದರೆಯನ್ನ ತಾವು ಅನುಭವಿಸ್ತಾ ಇದ್ರಿ, ಸಮಸ್ಯೆಯನ್ನ ಎದುರಿಸ್ತಾ ಇದ್ರಿ, ಇವತ್ತು ದುರಸ್ತಿ ಆಯ್ತು ಅಂದ್ರೆ ನಿಮ್ ಜಮೀನ್ ಬೆಲೆ 30 ಲಕ್ಷ ಇದ್ದಿದ್ದು 60 ಲಕ್ಷ ಆಯ್ತು. ನನಗೇನ್ ಕೊಡ್ಬೇಡಿ. ಆ ರೈತರ ಕಷ್ಟ ಏನು, ಆ ರೈತರ ಪವಣೆ ಏನು ಅಂತ ಹೇಳಿ ನನಗೆ ಗೊತ್ತಿದೆ. ತಾಲೂಕು ಆಫೀಸ್ಗೆ ಹೋದಾಗ ಯಾವ ತರ ತೊಂದರೆ ಕೊಡ್ತಾರೆ, ಸರ್ವೆ ಆಫೀಸ್ಗೆ ಹೋದಾಗ ಯಾವ ತರ ತೊಂದರೆ ಕೊಡ್ತಾರೆ, ಪಂಚಾಯತಿ ಆಫೀಸ್ಗೆ ಹೋದಾಗ ಯಾವ ರೀತಿ ಸಮಸ್ಯೆಯನ್ನ ಮಾಡ್ತಾರೆ, ಈ ಎಲ್ಲ ವಿಚಾರಗಳಿಗೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಹೊಣೆಗಾಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಈ ಸೊತ್ತು ಕೊಡಿಸ್ತೀನಿ ಅಂತ ಹೇಳಿದ್ದೆ, ಈ ಖಾತೆ ಮಾಡಿಸ್ಕೊಡ್ತೀನಿ ಅಂತ. ಎಲ್ರಿಗೂ ಈ ಖಾತೆ ಮಾಡಿಸ್ಬೇಕು ಅಂದ್ರೆ 20-25 ಸಾವಿರ ಇಸ್ಕೊತಾರೆ. ನೀವು ಬ್ಯಾಂಕ್ ಸಾಲ ತಗೋಬೇಕು ಅಂದ್ರೆ ಆಗೋದಿಲ್ಲ. ಭಾಗ ಯಾರಿಗಾರ ಕೊಡಬೇಕು ಅಂತ ಅಣ್ಣತಮ್ಮಂದಿರಿಗೆ ಕೊಡಬೇಕು ಅಂದ್ರೆ ಆಗೋದಿಲ್ಲ. ಸೊ ಇವತ್ತು ಪ್ರತಿ ಹಳ್ಳಿಯನ್ನ ಉಪಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಸೊತ್ತನ್ನ ಕೊಡಿಸ್ಲಿಕ್ಕೆ 722 ಕಂದಾಯ ಗ್ರಾಮಗಳನ್ನ ಜೊತೆಗೆ ಉಪಗ್ರಾಮಗಳನ್ನ ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನಗೇನು ಲಾಭ ಇಲ್ಲ. ನಮ್ಮ ರೈತರಿಗೆ ಪ್ರತಿಯೊಂದು ಮನೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯೋಜನೆಗಳ ಅನುಕೂಲ ಆಗಬೇಕು. ಇವತ್ತು ತಾವು ಆಶೀರ್ವಾದ ಮಾಡಿ ಇಕ್ಬಾಲ್ ಹುಸೇನ್ ಅವರಿಗೆ ಶಾಸಕರನ್ನಾಗಿ ಮಾಡಿದಿರಿ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಇನ್ಯಾವ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ರೈತರು, ಪ್ರತಿಯೊಬ್ಬ ಕಾರ್ಮಿಕರು, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಏನೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಇವತ್ತು ರಾಮನಗರ ಜಿಲ್ಲೆ ಇಡೀ ರಾಜ್ಯದಲ್ಲೇ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೇನೆ. ಇವತ್ತು ತಾವು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ನನಗೆ ಆಶೀರ್ವಾದ, ಇಕ್ಬಾಲ್ ಅವರಿಗೆ ನನಗೆ ಆಶೀರ್ವಾದ ಮಾಡಿದ್ವಿ. ಮತ್ತೆ ನಾನು ನಿಮ್ಮ ಆಶೀರ್ವಾದಕ್ಕೋಸ್ಕರ ಬಂದಿದ್ದೇನೆ. ನಾನು ನಿಮ್ಮ ಜಿಲ್ಲೆಯ ಮಗ, ನಿಮ್ಮ ತಾಲೂಕಿನ ಮಗ, ನಿಮ್ಮಲ್ಲಿ ಒಬ್ಬನಾಗಿದ್ದೇನೆ. ನಾನು ಹೋಗ್ಬೇಕು ಅಂದ್ರೆ ಇದೇ ರಸ್ತೆಯಲ್ಲಿ ಹೋಗ್ಬೇಕು, ಬರಬೇಕು ಅಂದ್ರೆ ಇದೇ ರಸ್ತೆಯಲ್ಲಿ ಬರಬೇಕು. ಸತ್ರು ಇಲ್ಲೇ, ಬದುಕಿದ್ರು ಇಲ್ಲೇ. ಕೆಲವರು ಒಂದ್ ಕಣ್ಣು ಇಲ್ಲಿರ್ತದೆ, ಇನ್ನೊಂದ್ ಕಣ್ಣು ರಾಮನಗರದಲ್ಲಿ ಇರ್ತದೆ, ಇನ್ನೊಂದ್ ಕಣ್ಣು ಚನ್ನಪಟ್ಟಣದಲ್ಲಿ, ಇನ್ನೊಂದ್ ಕಣ್ಣು ಮಂಡ್ಯ ಕಡೆ ಹೋಗ್ತದೆ. ಆದ್ರೆ ನಾನು ದೊಡ್ಡಹಳ್ಳಿ ಕೆಂಪೇಗೌಡ ಅನ್ನೋದನ್ನ ನೀವು ಬದಲಾಯಿಸಕ್ಕಾಗೋದಿಲ್ಲ, ನಾನು ಬದಲಾಯಿಸಕ್ಕಾಗೋದಿಲ್ಲ. ನಾನು ಇದೇ ತಾಲೂಕಿನವನು, ಇದೇ ಜಿಲ್ಲೆಯವನು, ನಿಮ್ಮ ಮನೆ ಮಗನಾಗಿ ಸೇವೆ ಮಾಡ್ತಾ ಇದ್ದೇನೆ. ನನಗೆ ಕೂಲಿ ಕೊಡಿ ಅಂತ ಕೇಳಿಕೋಸ್ಕರ ಮಾಡಿದ್ದೀನಿ. ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ 5 ಗ್ಯಾರಂಟಿ ಕೊಡ್ತೀವಿ ಎಂದು ಕಳೆದವರಂದ್ರು ಸುಳ್ಳು ಅಂದ್ರು, ಬಿಜೆಪಿಯವರಿದ್ರು ಎಲ್ಲಿದತ್ತು ದುಡ್ಡು ಅಂದ್ರು. ಎಲ್ಲಿ ಕೊಟ್ಟರು ಓಟ್ ಹಾಸ್ಕೊಂಡು ಮೋಸ ಮಾಡ್ತಾರೆ ಅಂದ್ರು. ಇವತ್ತು ರಾಜ್ಯದಲ್ಲಿ ನನ್ನ ತಾಯಂದಿರು ಪ್ರತಿದಿನ 35 ಲಕ್ಷ ಮಹಿಳೆ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಜನ? 35 ಲಕ್ಷ ಜನ ಬಸ್ ಸ್ವಲ್ಪ ಓಡಾಡ್ತಾವ್ರೆ. ಬಸ್ ಬೇಕು ಅಂತ ಕೇಳ್ತಾ ಇದ್ದಾರೆ, ಹೆಚ್ಚಿಗೆ ಬಸ್ ಬೇಕು ಅಂತೇಳಿ ನಾವು ಬಸ್ ಕಮ್ಮಿ ಮಾಡ್ತಾ ಇಲ್ಲ. 6,000 ಬಸ್ಗಳನ್ನ ಮತ್ತೆ ಖರೀದಿ ಮಾಡಿ ಇನ್ನೂ ಜಾಸ್ತಿ ಜನ ಓಡಾಡ್ಲಿ ಅಂತೇಳಿ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ನ ಕಾರ್ಯಕ್ರಮ. ರಾಮನಗರಕ್ಕೆ 100 ಬಸ್ ಕೇಳಿದ್ದೀನಿ, ಈಗ 25 ಬಸ್ ಬಿಡುಗಡೆ ಮಾಡಿದೀವಿ. ಈಗ ಚುನಾವಣೆ ಆದ್ಮೇಲೆ ಇನ್ನು 25, ಅದಾದ 3 ತಿಂಗಳಿಗೆ ಇನ್ನು 25. ಈ ವರ್ಷದಲ್ಲಿ 100 ಬಸ್ ಬೇಕು ಅಂತ ಹೇಳಿದೀವಿ, ಜನ ಎಲ್ಲ ಓಡಾಡ್ಲಿ ಅಂತ. ಹೆಂಡತಿ ಹೋಗ್ತಾವ್ರೆ ಅಂದ್ರೆ ಗಂಡನೂ ಹೋಗ್ಬೇಕಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ. ಸೊ ಹಂಗಾಗಿ ಓಡಾಡ್ಲಿ ಅಂತೇಳಿ ಒಂದ್ ತಗೊಂಡ್ರೆ ಒಂದ್ ಫ್ರೀ, ಹಂಗೆ ಒಟ್ಟಾರೆ ನಿಮಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿದ್ವಿ.
ಅವ್ರು ಯಾರೋ ಕೇಳ್ತಾ ಇದ್ರು ಪಕ್ಕೂರಲ್ಲಿ, ನಮ್ಗೆ ಅಕ್ಕಿನೇ ಕೊಟ್ಬಿಡಿ, ನಮ್ಗೆ ಅಕ್ಕಿನೇ ಕೊಟ್ಬಿಡಿ, ದುಡ್ಡು ಬೇಡ ಅಂತ. ನಾವೇನೋ ಅಕ್ಕಿ ಕೊಡ್ಬೇಕು ಅಂತ ಆಸೆ, ಆದ್ರೆ ಪ್ರಧಾನಮಂತ್ರಿಗಳು ಅಕ್ಕಿ ಕೊಡಕ್ ಆಗುದಿಲ್ಲ ನಿಮ್ಗೆ, ನೀವು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ಬಿಡ್ತೀರಿ. ನಾವೊಂದು ನಿಮ್ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಲ್ಲಪ್ಪ, ನಿಮ್ ದುಡ್ಡು ಕೊಡ್ತೀರಿ, 34 ರೂಪಾಯಿ ಕೇಂದ್ರ ಸರ್ಕಾರದ ದರ ಇದೆ, ರೇಟ್ ಇದೆ, ಆ ರೇಟ್ ಪ್ರಕಾರ ನಮ್ಗೆ ಅಕ್ಕಿ ಕೊಡಿ, ನಾವು ದುಡ್ಡು ಕೊಡ್ತೀವಿ ಅಂತ. ದುಡ್ಡು ಕೊಡುದಿಲ್ಲ ಅಂತ, ಅಕ್ಕಿ ಕೊಡುದಿಲ್ಲ ಅಂತ. ಆದ್ರೆ ನಾವು ಗ್ಯಾರಂಟಿ ಮಾತ್ರ ನಿಲ್ಸಕ್ಕಾಗೋದಿಲ್ಲ ಅಂತ. ಗ್ಯಾರಂಟಿ ನಿಲ್ಸುತ್ತಾ ಅಂತ? ಗ್ಯಾರಂಟಿ ನಿಲ್ಸ್ಬೇಕೋ ಬೇಡ? ಗ್ಯಾರಂಟಿ ನಿಲ್ಸಕ್ ಆಗೋದಿಲ್ಲ ಅಂತೇಳಿ ಇವತ್ತು ಎಲ್ರಿಗೂ ಕೂಡ ಅಕ್ಕಿ ಹಣವನ್ನ 170 ರೂಪಾಯಿ ಒಬ್ಬರಿಗೆ ಅಂತ ಲೆಕ್ಕ ಹಾಕಿ ಈ ರಾಜ್ಯದಲ್ಲಿ 4,50,00,000 ಜನರಿಗೆ 170 ರೂಪಾಯಿ ಅಂತ ಲೆಕ್ಕ ಹಾಕಿ ಕೊಡ್ತಾ ಇದ್ವಿ. ಎಷ್ಟು ಕೊಡ್ತಾ ಇದೀವಿ? 170 ರೂಪಾಯಿ. ಒಬ್ಬರಿದ್ರೆ 170, ಇಬ್ಬರಿದ್ರೆ 340, 3 ಜನ ಇದ್ರೆ 510, 4 ಜನ 5 ಜನ ಇದ್ರೆ 850. ದುಡ್ಡು ಬರ್ತದೆ ತಾನೆ? ಗಂಡದಿರಿಗೆ ಕೂಡ ಕೊಡ್ತಾ ಇದ್ದೀರಿ ತಾನೆ? ನೀವು ಕೇಳಿಲ್ಲ ಅಂದ್ರೂ ಅವರೇ ಎನ್ಕ್ವೈರಿ ಮಾಡ್ತಾರೆ. ಯಾಕೆ ಪಕ್ಕದ ಮನೆಯೊಳಗೆ ಬಂದದಲ್ಲ, ನಿನ್ಗೆ ಯಾಕೆ ಬರಲಿಲ್ಲ ದುಡ್ಡು ಕೇಳ್ತಾರ ಇಲ್ಲ? ಮತ್ತೆ ನಮ್ಮನ್ನು ಮಾತ್ರ ಅವ್ರು ಬೈತಾರೆ. ಎಲ್ಲ ಹೆಂಗಸರಿಗೆ ಕೊಡ್ತೀವಿ, ದುಡ್ಡು ಮಾತ್ರ ಅವ್ರಿಗೆ ಹೋಗ್ಬೇಕು. ನಾವು ಹೆಸರು ನಿಮ್ಗೆ ಕೊಟ್ಟಿದ್ವಿ ಅಷ್ಟೇ, ಗೃಹಲಕ್ಷ್ಮಿ, ಗೃಹಜ್ಯೋತಿ. ನಿಮ್ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ನೀವೇ ಕೊಟ್ಟಿದ್ವಿ. ಇವತ್ತು ಕರ್ನಾಟಕದಲ್ಲಿ ನಿಮ್ ಸರ್ಕಾರ ಇದೆ. ಮನೆ ಕೊಡಿ ಅಂದ್ರೆ ಮನೆ ಕೊಡ್ತಾ ಇರಲಿಲ್ಲ ಪಂಚಾಯತಿಗೆ. 5 ವರ್ಷದಿಂದ ಎಷ್ಟು ಮನೆ ಬಂತು? ಮನೆನೇ ಕೊಡ್ತಾ ಇರಲಿಲ್ಲ. ಇವತ್ತು ಇಕ್ಬಾಲ್ ಹುಸೇನ್ ಅವರಿಗೆ ಶಾಸಕರು ಮಾಡಿದ್ಮೇಲೆ ನಿಮ್ ಪಂಚಾಯತಿಗೆ 150, ಮುದುವಾಡಿಗೆ 150, ಒಂದೊಂದು ಪಂಚಾಯತಿಗೆ 150 ಮನೆ, 3,000 ಮನೆ ಈ ಕ್ಷೇತ್ರ ಕೊಟ್ಟು ಬಡವರಿಗೆಲ್ಲ ಅನುಕೂಲ ಮಾಡಿ ಅಂತ ಹೇಳಿ. ಬಡವರಿಗೆ ಸೈಟ್ ಕೊಡಬೇಕು ಅಂತ ಅರ್ಜಿ ಕೇಳಿದ್ರು, ಇಲ್ಲಿ ಕೊಟ್ರು. ಇಲ್ಲೇ ಬಂದಿದ್ದಾರೆ ಪಂಚಾಯತಿ ಆಫೀಸ್ ಹತ್ರ. ಇಲ್ಲಪ್ಪ ಇಲ್ಲೇ ಅಲ್ವಾ ಮೀಟಿಂಗ್ ಮಾಡಿದ್ರು, ಅಲ್ಲೂ ಮಾಡಿದ್ದೆ ಇಲ್ಲೂ ಮಾಡಿದ್ದೆ. ಸೈಟ್ ಕೇಳಿದ್ರು. ತಹಶೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ, ಇಒ ಅವ್ರಿಗೆ ಹೇಳಿದ್ದೀನಿ, ಸರ್ವೇಯರ್ಗಳಿಗೆ ಹೇಳಿದ್ದೀನಿ, ಡಿಸಿಗೆ ಹೇಳಿದ್ದೀನಿ. ಚಿಕ್ಕಲ್ವಾಡು ಇಲ್ಲಿ ಎಲ್ಲ 2 ಪಂಚಾಯತಿನಲ್ಲಿ ನನಗೆ 20 ಎಕರೆ ಜಮೀನ್ ಬೇಕು, ಹುಡುಕೊಡಿ ಅಂತ ಹುಡುಕ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಸೈಟ್ ಅನ್ನ, ಫ್ರೀ ಸೈಟ್ ಅನ್ನ ಕೊಡುವಂತ ಕೆಲಸ ಇನ್ನು 2 ವರ್ಷದಲ್ಲಿ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾನು ಮಾಡ್ತೇವೆ. ಚಿಕ್ಕಲ್ವಾಡಲ್ಲಿ 2 ಎಕರೆ ರೆಡಿ ಇದ್ದಂತೆ ಇನ್ನ ಹುಡುಕ್ತಾವ್ರೆ. ಹುಡುಕೊಡೋ ಗಂಟ ನಾನು ಬಿಡುದಿಲ್ಲ. ನೀವೇನ್ ಎದುರುಕೊಳಬೇಕು ಬೇಡಿ. ಎಲ್ರಿಗೂ ಸೈಟ್ ಯಾರು ಮಾಡೋರವ್ರೆ, ಮನೆ ಇರೋರಿಗೆಲ್ಲ ಸೈಟ್ ಕೊಡುದಿಲ್ಲ, ಸೈಟ್ ಇಲ್ಲದೆ ಸೈಟ್ ಕೊಡ್ತೀವಿ. ಬಡವರು ಯಾರಿದ್ದಾರೆ ಅವರಿಗೆ ಸೈಟ್ ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ತೇವೆ. ಮಾದರಿ ಶಾಲೆ ಬೇಕು ಅಂದ್ರು. ಮಕ್ಕಳೆಲ್ಲ ಒಳ್ಳೆ ಸ್ಕೂಲಲ್ಲಿ ಕಳಿಸ್ಬೇಕಲ್ಲ, ಓದಿಸ್ಬೇಕಲ್ಲ. ಇವತ್ತು ನಿಮ್ ಪಂಚಾಯತಿನಲ್ಲಿ ಎಲ್ಲಪ್ಪ ಕೊಡ್ತಾ ಇರೋದು? ಚೀಲೂರಲ್ಲಿ, ಚಿಕ್ಕಲ್ಬಾಡು ಎಷ್ಟು ಎಕರೆ ಇರೋದು? ಒಟ್ಕಾಳಲ್ಲಿ ಜಾಗ ಹುಡ್ಕಕ್ಕೆ ಹೇಳಿದೀನಿ, ಇನ್ನ ಜಾಗ ಕೊಟ್ಟಿಲ್ಲ. ಚಿಕ್ಕಮೂದವಾಡಿಲಿ ಮಾಡ್ತಾ ಇದ್ದೀವಿ, ದೊಡ್ಡಮೂದವಾಡಿಲಿ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಮಾಡ್ಬೇಕು ಅಂದ್ರೆ 5 ಎಕರೆ ಜಾಗ ಕೇಳಿದ್ದೀನಿ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆ ನಿರ್ಮಾಣ ಮಾಡ್ತೀನಿ ಅಂತ. ಈಗ 20 ಶಾಲೆಗಳನ್ನ ನಮ್ಮ ಜಿಲ್ಲೆನಲ್ಲಿ ಕೈಗೆತ್ತಿಕೊಂಡಿದ್ದೇವೆ. 20 ಶಾಲೆಗಳಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ, 10 ಕೋಟಿ ರೂಪಾಯಿ ಹಾಕಿ ಒಂದೊಂದು ಶಾಲೆಯನ್ನ ಮಾದರಿ ಶಾಲೆ, ಮಾಡೆಲ್ ಸ್ಕೂಲ್ ಅಂತ ಹೇಳಿ ಮಾಡಿ ಇವತ್ತು ಒಳ್ಳೆಯ ಶಿಕ್ಷಣವನ್ನ ಮಕ್ಕಳಿಗೆ ಕೊಡುವಂತಹ ಕೆಲಸ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಅದ್ರ ಜೊತೆಗೆ ದುರಸ್ತಿ ಆಗ್ಬೇಕು ಅಂತ ಹೇಳಿದಿರಿ, ದುರಸ್ತಿ ಮಾಡಿಸ್ಕೊಡ್ತೀವಿ. ಸಾಗುವಳಿ ಕೊಡ್ಬೇಕು ಅಂತ ಕೇಳಿದಿರಿ, ಸಾಗುವಳಿನೂ ಕೊಡಿಸ್ಕೊಡ್ತೀವಿ. ನಾನು ಕೇಳೋದು ಇಷ್ಟೇ, ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ಹೊಸ ನೋಡಾಡಿ ಅಂತ ಕೊಟ್ಟಿದ್ದೀವಿ. ಅಕ್ಕಿ ದುಡ್ಡು ಕಮ್ಮಿ ಆಯ್ತು ಅಂತ ಅಕ್ಕಿ ದುಡ್ಡು ಕೊಡ್ತಾ ಇದ್ದೀವಿ. GST ಜಾಸ್ತಿ ಆಗೋಯ್ತು, ಬೆಲೆ ಜಾಸ್ತಿ ಆಗೋಯ್ತು, ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗೋಯ್ತು. ಮೋದಿ ಏರಿಸ್ತಾ ಹೋಗೋದು, ನಾವು ನಿಮ್ಗೆ ಸಹಾಯ ಮಾಡ್ತಾ ಇರೋದು. ಮೋದಿ ಬೆಲೆ ಏರಿಸ್ತಾ ಇರೋದು, ನಾವು ಇಳಿಸ್ತಾ ಇರೋದು. ಇವತ್ತು ಗ್ಯಾಸು 1,000 ರೂಪಾಯಿ. ಎಷ್ಟು? ಎಷ್ಟಮ್ಮ? 1,050. 450 ರೂಪಾಯಿ ಇತ್ತು, ನೋಡಿದ್ರ ಮೋದಿ ಸರ್ಕಾರ. ಅದಕ್ಕೆ ಅವ್ರು ನೋಟ್ ಹಾಕ್ಬಿಡಿ, ಕಾಂಗ್ರೆಸ್ ಓಟ್ ಹಾಕಿ
ಇವತ್ತು 2,000 ರೂಪಾಯಿ ಕೊಡ್ತಾ ಇದೀವಿ ತಿಂಗಳಿಗೆ, ವರ್ಷಕ್ಕೆ 24,000 ಕೊಡ್ತಾ ಇದೀವಿ. 5 ವರ್ಷಕ್ಕೆ 1,20,000 ರೂಪಾಯಿ ಹಣ ನಿಮ್ಗೆ ತಲುಪ್ತದೆ. ಸುಳ್ಳು ಹೇಳ್ತಾರೆ ಗ್ಯಾರಂಟಿ ನಿಂತೋಗ್ತದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳವ್ರೆ. ಇನ್ನ 10 ವರ್ಷ ನಿಮ್ ಸರ್ಕಾರ ಇರ್ತದೆ, ಈ ರಾಜ್ಯದಲ್ಲಿ 10 ವರ್ಷ ಸರ್ಕಾರ ಇರ್ತದೆ. 10 ವರ್ಷನೂ ನಿಮ್ಗೆ ಗ್ಯಾರಂಟಿ ನಾವು ಕೊಡ್ತೇವೆ. ಅದಕ್ಕೆ ಯಾರು ತಲೆಕೆಡಿಸ್ಕೋಬೇಕಾಗಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಈ ಬಾರಿ ನಿಮ್ಮ ಮನೆ ಮಗನಿಗೆ ಹಾಸನದವ್ರು ವೋಟ್ ಹಾಕಿದಾರಲ್ವಾ, ವೋಟ್ ಹಾಕಿದಾರ ಇಲ್ವಾ? ಹಾಸನದವ್ರು ಸಾಕು. ನಿಮ್ ಕನಕಪುರದವ್ರ ಪಕ್ಕದಲ್ಲೇ ಇದ್ದೀನಿ, ಎಲ್ಲಿದ್ದೀನಿ ನಾನು ನೋಡು. ಅವ್ನು ಗಲಾಟೆ ಮಾಡ್ತಾನೆ, ಟಿಸಿ ಹೇಳಲೇ ಇಲ್ವಲ್ಲ ಅಂತ. HVDS ರೈತರಿಗೆಲ್ಲ ಟಿಸಿ ಹಾಕೊಟ್ಟ, ಫ್ರೀಯಾಗಿ ಹಾಕೊಟ್ವಾ ಇಲ್ವಾ? ಟಿಸಿ ಹಾಕೊಟ್ಟು ಇಬ್ಬರಿಬ್ಬರಿಗೆ ನೋಡ್ದ ಬಂದೆ. ಇಲ್ಲಿ ಆದತ್ರ ಒಂದೇ ಕಡೆ 10-12 ಅವೆ ಟಿಸಿ. ಎಲ್ಲ ಟೈಮ್ ಎಲ್ಲ ಪಂಪ್ ಸೆಟ್ ಅವರು ಒಂದೊಂದೊಂದೊಂದೊಂದು ಹಾಕ್ಸ್ಕೊಂಡ್ಬಿಟ್ಟವ್ರೆ. ಕಾಸು ಕೊಟ್ಟಿದ್ರ? ಇಲ್ಲಲ್ಲ, ಫ್ರೀ ತಾನೆ. ಇವತ್ತು ರಾಮನಗರದಲ್ಲದೆ ರಾಮನಗರ ಜಿಲ್ಲೆ ಬಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಇರುತ್ತೆ ಅದು ಯೋಜನೆ. ಹಾಸನ ಜಿಲ್ಲೆಯಲ್ಲಿ ಇರುತ್ತೆ. ಹಾಸನ ಜಿಲ್ಲೆಯವರು ಬರೀ ಓಟ್ ಹಾಕ್ಸ್ಕೊಳಕ್ಕಾಯ್ತು ಅಷ್ಟೇ ಹೊತ್ತು ಬೇರೆ ಕೆಲಸ ಮಾಡ್ಕೊಡೋದಿಲ್ಲ. ಕೆಲಸ ಮಾಡಿಕೊಡೋರು ನಾವು. ಇವತ್ತು 5 ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ನಾನು ಕೇಳೋದು ನನ್ನ ತಾಯಂದಿರಿಗೆ ಇಷ್ಟೇ, ದಯವಿಟ್ಟು ಈ ಕೈ ಊಟ ಮಾಡ್ತಾ ಇದ್ದೀರಿ, ಯಾವ ಕೈ ಹೇಳಿ? ಬಲಗೈ ಮಾಡ್ತಾ ಇದ್ದೀರಾ ಇಲ್ವಾ? ಕೆಲಸ ಮಾಡೋಕೆ ಯಾವ ಕೈ ಯೂಸ್ ಮಾಡ್ತೀರಿ? ಬಲಗೈ. ದಾನ ಮಾಡೋಕೆ ಯಾವ ಕೈ ಯೂಸ್ ಮಾಡ್ತೀರಿ? ಬಲಗೈ. ಆಶೀರ್ವಾದ ಮಾಡೋಕೆ ಯಾವ ಕೈ ಉಪಯೋಗಿಸ್ತೀರಿ? ಬಲಗೈ. ಈಗ ಆಶೀರ್ವಾದ ಕೈಗೆ ಮಾಡ್ತೀರಾ ಇಲ್ವಾ? ಯಾವ ಕೈಗೆ? ಬಲಗೈಗೆ. ನಿಮ್ಮ ಕೈಗೆ ಆಶೀರ್ವಾದ ಮಾಡುವಂತ ಕೆಲಸ ಇವತ್ತು ಮಾಡಿ ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ. ನಿಮ್ಮ ಕ್ರಮ ಸಂಖ್ಯೆ ಎಷ್ಟು? 2. ಯಾಕೆ 2 ತಗೊಂಡಿದ್ದೀನಿ ಹೇಳಿ? 2,000 ಕೊಡ್ತಾ ಇದೀವಲ್ಲ, ಮಾತು ಕಿತ್ತೋದ್ರಿ. 2,000 ಕೊಡ್ತಾ ಇದೀವ ಇಲ್ವಾ? 2,000 ಕೊಡ್ತಾ ಇರೋದಕ್ಕೋಸ್ಕರ 2ನೇ ಕ್ರಮ ಸಂಖ್ಯೆ ತಗೊಂಡಿದ್ದೀನಿ, ಮಾತು ಕಿತ್ತೋದ್ರಿ ಅಂತ. ಬೇರೆಯವರೆಲ್ಲ ಬಂದು ಸುಳ್ಳು ಪಳ್ಳು ಹೇಳ್ಕೊಂಡೋಗ್ತಾರೆ, ತಲೆ ಕಿಸ್ಕೊಳಕ್ ಹೋಗ್ಬಿಡಿ. 2,000 2ನೇ ಸಂಖ್ಯೆ. ನೀವು ಹೋಗೋದು ಸೀದಾ ವೋಟ್ ಹಾಕ್ತಾ ಇರೋದು. ನೀವು ಮಾತ್ರ ಅಲ್ಲ, ಯಾರ್ದವ್ರಿಗೂ ಹೇಳ್ಬೇಕು, ಬಿಜೆಪಿಯವ್ರಿಗೂ ಹೇಳ್ಬೇಕು. ಯಾಕ್ರಮ ವೇಸ್ಟ್ ಮಾಡಿ ನೀವು ವೋಟ್ನ? 2,000 ಬರ್ತದೆ, ಗಂಡನ್ಗೆ ಹೇಳ್ಬೇಡ, ನಡಿ ನಾನು ನೀವು ವೋಟ್ ಹಾಕ್ಬಿಟ್ಟು ಅಂತ. ಒಟ್ಟಿಗೆ ಹೋಗಿ ಎಲ್ರಿಗೂ ಹೇಳಿ ವೋಟ್ ಹಾಕ್ಸಿ. ಈ ಬಾರಿ ಅತಿ ಹೆಚ್ಚು ನೀವು ಈ ಕೈ ಯಾರು ದಾನ ಮಾಡಿದ ಕೈಗೆ ಆಶೀರ್ವಾದ ಮಾಡುವಂತ ಕೆಲಸನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿ ಬಳಸಿ ತಾವೇ ಬಂದಿದ್ದೇನೆ. ತಮ್ಮೆಲ್ಲರ ಕ್ಷಮೆ ಇರಲಿ ಅಂತ ಕೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.